ಅಷ್ಟು ದೊಡ್ಡ ನಾವಲ್ಲ ಸ್ವಾಮಿ ಪಾಪ. ಆಕ್ಚುಲಿ ಅವ್ರನ್ನ ನಾವೆತ್ಬೇಕಷ್ಟೇನೆ, ನಾವೆಲ್ಲ ಸಣ್ಣ ಸಣ್ಣ ಕಲಾವಿದ. ಆದ್ರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದ್ಯಕ್ಕೆ ಇದ್ರದ್ದು ಯಾವ್ದು ಕಣ್ಣು ಬೀಳ್ದೇ ಇರ್ತೀವಿ ನಾವು ಹೋಗ್ತಾರಣ. ಈಗ ಕಾಟೇರ ಸಿನಿಮಾಗೆ ಬಂದ್ಬಿಡ್ತೀರಿ, ಯಾಕಂದ್ರೆ ಆಗ್ಲೇ 11 ಗಂಟೆ ಆಗೋಯ್ತು. ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮ್ಗೆ. ನಾನು ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಸಾಯ ತನಕ ಹೇಳ್ತೀವಿ. ಕಲಾವಿದರನ್ನ ಉತ್ತರ ಕರ್ನಾಟಕ ಜನ ಯಾವತ್ತು ಬರೀ ಹೊಟ್ಟೆಲಂತೂ ಮನಗ್ಸಾಲ. ಹೌದೋ ಅಲ್ಲ? ಅದು ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ನಾಟಕ ಆಗ್ಬೋದು, ಬಟ್ ಕಲಾವಿದರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವುಗಳು. ಪ್ರತಿಯೊಬ್ಬ ಕಲಾವಿದನಿಗೆ ಹೇಳ್ತೀನಿ, ಯಾಕಂದ್ರೆ ಎಷ್ಟು ಕಲಾವಿದರು ಎಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಕಾಟೇರ ನೀವೇನ್ ನೋಡಿದ್ರಿ ಈಗ ಟ್ರೇಲರ್, ಇದೇ ಸಿನಿಮಾ ಇದೊಂದು ವಿಭಿನ್ನವಾದ್ದು. ಯಾಕಂದ್ರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ, ಇವತ್ತು ನೀವೇನ್ ನೋಡಿದ್ರು ಇದೇ ನಿಮ್ಗೆ 2.25 ಗಂಟೆ ಸಿನಿಮಾ ತೋರಿಸೋದು ನಾವು. ಓಪನಿಂಗ್ ಅದೇ ಶಾರ್ಟು, ಎಂಡ್ ಈ ಶಾರ್ಟ್, ಇನ್ ಮಧ್ಯದಲ್ಲಿ ಮಿಕ್ಕಿದೆ ನೀವೇನ್ ಅನ್ಕೊಂಡ್ರು ಸರಿನೇ ಅಲ್ಲ ಸರ್? ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ನಡೆದಂತ ಒಂದು ನಿಜವಾದ ಘಟನೆ ಅದು. ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೆ ತಂದ್ರು. ಆಗ ನಡೆದಂತ ಕೆಲವು ಘಟನೆಗಳನ್ನ, ಅದರಲ್ಲೂ ತುಂಬಾ ಕಹಿ ಘಟನೆಗಳನ್ನ ನಾವು ಹೇಳಕ್ ಹೊರಟಿದೀವಿ. ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ, ಎಲ್ಲ ಇದೆ. ಅದ್ರ ಜೊತೆಗೆ 1974ರಲ್ಲಿ ನಾನು ಹುಟ್ಟಕ್ಕೆ ಇನ್ನೊಂದು 3 ವರ್ಷದ ಹಿಂದೆ ನಡೆದಿರೋದಂತ ಕತೆ. ಯಾಕಂದ್ರೆ ಹೆಚ್ಚು ಕಮ್ಮಿ